जीरा मसाला मतलब वो अलग ही लेवल का बंदा था। అది తప్ప mata nih gue pak. Ini ये क्या हो गया? ನಿಮ್ಮ ಅಪ್ಪನಿಗೆ ನಿಮ್ ಮೇಲೆ ಎಷ್ಟು ನಂಬಿಕೆ ಇದೆ? ಸರ್ ನಮ್ಮ ಅಪ್ಪನಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಅಂತಂದ್ರೆ ಮೊನ್ನೆ ನಮ್ಮೂರ್ ಗೌಡ್ರ ಮಗಳು ಓಡೋಂಟಾಗಿದ್ಲು ಸರ್. ನಮ್ಮ ಅಪ್ಪ ಬಂದು ನನ್ನ ಹುಡುಕ್ತಾವ್ರೆ. ನೋಡ್ತಾ ಇದ್ದೇವ್ರೆ ಏನ್ನ ಹೊಸ ವರ್ಷ ಬಂತು. ಅದಕ್ಕೆ ಇವಾಗ ನೋಡಿ ನಾನು ಹೆಂಗ್ ಕಮ್ ಬ್ಯಾಕ್ ಆಗ್ತೀನಿ ಅಂತ. ಮಗು ಅದಕ್ ನಿಂಗ್ ಹೊಸ ವರ್ಷ ಅಲ್ಲ, ಹೊಸ ಜನ್ಮ ಬೇಕಪ್ಪ. ಇವಾಗಿನ ಯಂಗ್ ಯೂತ್ಸ್ಗಳು ಬರೀ ಫೋನ್ ನೋಡಿ ತುಂಬಾ ಹಾಳಾಗ್ತಾ ಇದಾರೆ. ಅವ್ರಿಗೆಲ್ಲ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ವಿಶ್ ಹ್ಯಾಪಿ ನ್ಯೂ ಇಯರ್. ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ. ಸರ್ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ನಾ ಆಫೀಸಿಗೆ ಬರಕಾಗಲ್ಲ ಸರ್. ನಿನ್ ಕತೆಗೆಲ್ಲ ನನ್ನ ಹತ್ರ ಕಟ್ಟಕ್ ಹೋಗ್ಬೇಡ. ಇಲ್ಲ ಸರ್, ನಿಜವಾಗ್ಲೂ ಪರ್ಸನಲ್ ಆಗಿ ತುಂಬಾನೇ ಹುಷಾರಿಲ್ಲ ಸರ್. ಪರ್ಸನಲ್ ಆದ್ರೂ ಆಗ್ಲಿ ಏನಾದ್ರೂ ಆಗ್ಲಿ ನೀನ್ ಪ್ರಾಬ್ಲಮ್ ಏನು ಅಂತ ಆಫೀಸ್ ಗ್ರೂಪ್ ಅಲ್ಲಿ ಆಗ್ಬೇಕಂತ ರೂಲ್ಸ್ ಗೊತ್ತಿಲ್ವಾ ನಿಂಗೆ? ಹಾಕೋ ಅರ್ಜೆಂಟ್ ಆಗಿ ಏನು ಅಂತ ನಿನ್ ಪ್ರಾಬ್ಲಮ್ ಆಫೀಸ್ ಗ್ರೂಪ್ ಅಲ್ಲಿ. ಓಕೆ ಸರ್, ಈಗಲೇ ಫೋಟೋ ಹಾಕ್ತಾ ಇದೀನಿ. ಅಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನಿಲ್ಲ ಸರ್. ಪೈಲ್ಸು ಬೇಕಾದ್ರೆ ಗ್ರೂಪ್ ಅಲ್ಲಿ ಫೋಟೋ ಹಾಕ್ತಾ ಇದೀನಿ ನೋಡಿ ಸರ್. ಬೇಡ ಗ್ರೂಪ್ ಅಲ್ಲಿ ಫೋಟೋ ಬೇಡ ಬಿಡು. ರೂಲ್ಸ್ ಅಂದ್ರೆ ರೂಲ್ಸ್ ಇಲ್ಲಿ ಹಾಕ್ತಾ ಇದೀನಿ ನೋಡಿ. ಬೇಡ ಗ್ರೂಪ್ ಅಲ್ಲಿ ಹೆಣ್ಮಕ್ಳು ತರ ಗುಂಡು. ಅದಾವಣ ಅದಾವು ಹೆಂಗ ಅಂತ 8 ರೂಪಾಯಿ ಒಂದು. ನಾವ್ 1 ಡಜನ್ ತಗೊಂತೀನಿ. ಹೆಂಗ್ ಹಾಕಿ ಕೊಡ್ತೀವಿ? ಕವರ್ನ ಹಾಕಿ ಕೊಡ್ತೀವಿ. ಸರ್ ಬರ್ರಿ, ನಾ ಎಲ್ಲ ನೋಡ್ತೀನಿ. ನಾ ಭಾರಿ ಡಾಕ್ಟರ್ ಇದೀನಿ, ನಾ ಎಲ್ಲ ನೋಡ್ತೀನಿ. ಕಲಾಸ್ ಆಗ್ಯಾನ. ಮತ್ ಹೋಗ್ಬೇಕೈತಿ ನೋಡಿ. ಯಾಕ್ರಿ ಸರ್? ಇದು ಕಿವ್ಯಾಗ ಇಟ್ಕೊಂಡ್ ಚೆಕ್ ಮಾಡಿಲ್ಲ. ಇನ್ನೊಂದ್ಸಲ ಸರ್ ಇನ್ನೊಂದ್ಸಲ ಚೆಕ್ ಮಾಡ್ತಾರ್ರಿ. ನಿಂದ್ರು ಸ್ವಲ್ಪ. ಇವ ಜೀವಂತ ನೀನ? ಸರ್ ಅವನಿಗೆ ಚೆಕ್ ಮಾಡ್ರಿ. ಅವನಿಗೆ ಸರ್ ಚೆಕ್ ಮಾಡಿ. ಇವ ಕಲಾಸ್ ಆಗ್ಯಾನ. बच्चा है छोटे भाई बच्चा है.
ಅಲ್ಲಿ ನಿನ್ನೆ ಆಸ್ಪತ್ರೆಗೆ ಹೋಗಿದ್ದಲ್ಲ ಏನಾತ್ಲಿ? ಅಣ್ಣ MRI ಸ್ಕ್ಯಾನ್ ಮಾಡ್ಸಿನಿ, CT ಸ್ಕ್ಯಾನ್ ಮಾಡ್ಸಿನಿ, ರಿಪೋರ್ಟ್ ನಾಗ ಏನಿಲ್ಲ ಅಂತ ಬರಾಕತ್ತೈತಿ. ಅಲ್ಲಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಬಿಡ್ಲಕ್ಕ ಏನಂತ ಗೊತ್ತಾಕತ್ತೇನ ಅವನು. ನಮ್ಮ ಎಷ್ಟು ಬಿಸಿಲಾದಲ್ಲ ಇದು ಅಣ್ಣ, ಸ್ವಲ್ಪ ನೀರ್ ಕೊಡ್ತಾರ? ದೊಡ್ಡ ಇದ್ರೊಳಗ ಖಾರ ಆಗಿದ್ರ ಇನ್ನ ಬಾರಿ ಇರೋದು ನೋಡಿ. ಅರೇ ಅಣ್ಣ, ತಣ್ಣ ನೀರ್ ಕೊಡದ್ ಬಿಟ್ಟು ಬಿಸಿ ನೀರ್ ಕೊಟ್ಟಿದ್ದಲ್ಲ, ಫ್ರಿಜ್ ಇಲ್ಲ ಮನ್ಯಾಗ? ಆಯ್ತು ಬಿಡಂಗಾರ. ನೋಡ್ ಯಾಕೋ ಬೋಸಡಿಕೆ ಮುಕ್ಕಳಾಗ ಹಾಳು ಬಂದ ನೀವೊಂದ್ ಇಕ್ರಿಸ್ಲೇನ ನನ್ನ ಬಿಡ್ತನಂತಿ ತಡಿ ನಮ್ಮ ಮನಾಗ ಫೋನ್ ಹಚ್ತೀನಿ. ಏನೊಂದ್ ಸ್ವಲ್ಪ ಜಗಳ ಆಗೈತಿ, ಗನ್ ತಗೊಂಬ ಇಲ್ಲಿ ಸ್ವಲ್ಪ ಮ್ಯಾಟ್ರ್ ಆಗೈತಿ. वंडर वर्ल्ड में जिक्र यारा के नाम का, वंडर वर्ल्ड में जिक्र बदमाश जो मैंने ना जाने. ಹೆಂಗ್ ಮಾಡೋದು ನಂಗೂ ತೋರಿಸಪ್ಪ. ಏನಿಲ್ಲ, ಹಿಂಗ 2 ಪೇಪರ್ ಇರ್ತಾವ, ಒಂದ್ ಪೇಪರ್ ಹಿಂಗ್ ಮಡ್ಚೋದ, ಹಿಂಗ ಇಲ್ಲಿ ಹಾಕೋದ, ಆಮೇಲೆ ಇದೊಂದ್ ಸ್ವಲ್ಪ ಮಡ್ಚೋದ. बदमाश जो मैंने. ಸರ್, ಏನಾದ್ರೂ ಜರಾರಿ ಕ್ಲೂ ಸಿಕ್ಕದಿಲ್ಲ ಡೆಡ್ ಬಾಡಿ ಬಗ್ಗೆ? ಸರ್ ನನಗ ಅನ್ಸುತ್ತೆ ಬ್ಯಾಟಿಲಿ ಹೊಡೆದಾರಿ. ನಿನ್ಗೆ ಹೆಂಗ್ ಗೊತ್ತ ಬ್ಯಾಟಿಲಿ ಹೊಡೆದಿದ್ದು? ನೀನೇ ಹೊಡೆದಿ ಹಂಗಂದ್ರ? ಸರ್ ಬ್ಯಾಟ್ ಇಲ್ಲೇ ಬಿದ್ದದಲ್ರಿ. ಹುಡುಕ್ರಿ, ಕೊಲೆ ಮಾಡದ ಎಷ್ಟೇ ದೊಡ್ಡ ಶಾಣೆ ಇದ್ರು ಒಂದರೆ ಒಂದ್ ಸುಳಿ ಬಿಟ್ಟಿರ್ತಾನ, ಹುಡುಕ್ಬೇಕು ನಾವು. ಒಳಗೇನ್ ನೋಡಕತ್ತಿ ಅಲ್ಲಿ? ಹೋರಿ, ಇಬ್ರು ಸುತ್ತಮುತ್ತ ಏನ್ರ ಬಿದ್ದ ಹುಡ್ಕೋರಿ. ಸರ್ ಇಲ್ಲಿ ಬಾಲ್ ಆದ್ರೆ ಇಲ್ಲಿ ಬಾಲ್ ಅದ, ಆ ಡೆಡ್ ಬಾಡಿ ಬಲ್ಲಿ ಬ್ಯಾಟ್ ಅದ. ಹೆಂಗ ಹೇಳ್ತಾನಲ್ಲ ಹಂಗೆ ಉಲ್ಟಾ ಹೇಳ್ಬೇಕ. ಇವ್ನಾಗ ಆತಾನ ಇವ್ ಮಕ್ಕೋಣಾನ, ಬೆಳ್ಳಗದಾನ, ಈಗ ನಾ ಹೊಕ್ಕನೆ ಬರ್ತೇವೆ. ಏ ಹೋಗ್ಲೆ, ಏ ಬಾಲೆ, ಏ ಹೇಳಿ ಅವಂಗ, ಕೇಳಿ ಅವಂಗ. ಅಯ್ಯೋ ದೇವ್ರಿ, ಕುಚ್ ಕಿಚ್ಚಿದ್ರಿ ನೀವ? ಏ ಗೇಮ್ ಮುಗಿತ್ಲಿ? ಏ ನಿಮ್ಮ ಅಪ್ಪನ ಕಡೆ ಹೋಗ್ತಾನ ನೋಡ, ನಿಮ್ಮ ಮಗ ರೊಕ್ಕ ನೋಡೋಣ. ಅಣ್ಣ ಏನ್ ಹೇಳ, ಒಂದ್ ಹುಡುಗಿನ ಕಂಡ್ರೆ ಒಂದ್ ಹುಡುಗಿ ಆಗಿ ಬರಲ್ಲ. ಅದೇಂಗಾಗಿ ಬರಲ್ಲ? ನಿನ್ ಹೆಂಡತಿ ಮುಂದ ನೀನ್ ಲವರ್ ಅಂತಂದ್ಬಿಡು, ಗೊತ್ತಾಯ್ತು ನಿನಗ್. ಇದೇ ನನ್ ಕೈಲಿ ಆಗೋತು, ನೀನ ಮಾಡಿ ನೋಡ್. ಕೈಲಿ ನೋಡ್ನ ಏನ ತಿನ್ನಾಕ ಏನಾರ ಇದ್ರೆ ಕೊಡ್ರಲೆ. ಹೋಗು ಮಾರ, ನಮ್ದು ನಮಗತ್ತೈತಿ, ನಿಂದೊಂದು. ಯಾಕೇನ ಪ್ರಾಬ್ಲಮ್ ಸಾಲ್ವ್ ಆಗತ್ತು? ಏನ್ 1 ಮಿನಿಟ್ ಬುಕ್ ತಾಯಿಲಿ? ಏನಾತು? ಇದನ್ನೆಲ್ಲ ನೀ ಹೆಂಗ್ ಮಾಡಿದ್ಯಪ್ಪ? ಏನ ನಾನು PUCಯಾಗ ಟಾಪರ್ ಇದ್ನಿ. PUCಯಾಗ ಟಾಪರ್ ಇದ್ದ ಅವನ ಕೈಲಿ ಏನ್ ನಿಗಿಲ್ಲ, ಇನ್ ನಮ್ಗೇನ್ ನಿಗ್ತತಿ? ನಾಳಿಂದ ಕಾಲೇಜ್ ಬಂದ್. ಒಂದ್ಸಲ ಈ ಭಿಕ್ಷುಕರು ನೋಡಿ ಯೋಚನೆ ಮಾಡಿದಾಗ ಇವ್ರ ಜೀವನ ಬಾಳ ಕಷ್ಟ ಅಲ್ಲ ಅನಸ್ತತಿ. ಆಗ ನಮ್ ಜೀವನದ ಬಗ್ಗೆ ಒಂದ್ಸಲ ಯೋಚನೆ ಮಾಡಿದ್ರ ಅದ ಪಾಡ ಅನಸ್ತತಿ. ಏ ಅದು ಪರ್ಸ್ ಕಳೆದೈತೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ, ಅದು ನಿನ್ನೆ ಕೋರ್ಟಿಂದ ಹಿಯರಿಂಗ್ ಇತ್ತು. ಗೆದ್ವಿ ಕೇಸ್ ನಾವು. ನೀ ಬಂದ್ರೆ ಚೆನ್ನಾಗಿರ್ತತ್ಲೆ. ನಾನು ಬರ್ತಂದ್ರೆ ನೀನಲ್ಲಿ ಬೇಡ ಅಂದವ್ ಲಾಯರ್ ಫ್ರೆಂಡ್ ನಾನು ಎಲ್ಲ ಮ್ಯಾನೇಜ್ ಮಾಡ್ಕೊಂಡ್ ಬಿಡಂತ ಬಿಡಪ್ ಕೊಟ್ಟೆ. ನೀನ್ ಜಡ್ಜ್ ಬಲ್ ಸೀರಿಯಸ್ ಆಗ್ಬಿಟ್ರು, ಎಲ್ಲಿ ನಿಮ್ ಕ್ಲೈಂಟ್ ಅಂತಂದೇಳಿ ನಾನು ಹೇಳಿದೆ, ಸರ್ ಇಲ್ರಿ ನಮ್ಮ ಕ್ಲೈಂಟ್ ಒಂದ್ ಸ್ವಲ್ಪ ಬಿಸಿ ಅದನ್ರಿ ಅಂತಂದೇಳಿ ಹೇಳಿದ್ ನಾನು. ಹೌದು, ಸ್ವಲ್ಪ ಬಿಸಿ ಇದ್ದೆ ನಾನು. ಅಂದ್ರೆ ನಾವೆಲ್ಲ ಏನ್ ಖಾಲಿ ಇದೀವನ ಅಂತಂದೇಳಿ ಅವ್ರಿಗೆ ಸಿಟ್ಟು ಬಂದು ನಿನ್ ಮೇಲೆ IPC 228 ಕೇಸ್ ಹಾಕ್ಬಿಟ್ಟು. ಅಂದ್ರ ಕೋರ್ಟ್ ನಾ ಇನ್ಸಲ್ಟ್ ಮಾಡಿದ್ನಿ ಅಂದ್ರೆ ಆಗ್ತಾರಲ್ಲ ಅದನ್ನ ಕೇಸ್. ಇನ್ಸಲ್ಟ್ ಮಾಡಕ್ ನಾನು ಅಲ್ಲಿಗೆ ಬಂದೇ ಇಲ್ಲಲ್ಲ. ನೀ ಅಲ್ಲಿ ಬರ್ಲಾರ್ದಂಗ ಇರೋದ ಕೋರ್ಟಿಗೆ ಇನ್ಸಲ್ಟ್ ಮಾಡಿದಂಗಲ್ಲ. ನಾನು ಬರ್ತಂತ ಹೇಳಿದ್ನಲ್ಲ, ನೀನ ಅಲ್ಲಿ ಬೇಡ ಅಂತ ಹೇಳಿದ್ದ ಅದನ್ನ. ಅಷ್ಟಕ್ಕೂ ಅಲ್ಲಿ ಕೋರ್ಟ್ನಾಗ ಇದ್ದಾಗ ನಿನಗೆ ಫೋನ್ ಹಚ್ಚಿದ್ನಿಲ್ಲ ನಾನು, ನೀನು ಫೋನ್ ಎತ್ತಲಿಲ್ಲ. ಅವ್ರಿಗೆ ಇನ್ನೂ ಸಿಟ್ಟು ಬಂದ್ಬಿಟ್ಟಿತ್ತು, ಜಡ್ಜಿಗೆ ಸಿಟ್ಟು ಬಂದು ನಿನ್ ಮೇಲೆ 2 ಲಕ್ಷ ರೂಪಾಯಿ ದಂಡ ಹಾಕಿದ್ರು. ಇಲ್ಲಿ ಆ ಪರ್ಸ್ನಾಗ ಇದ್ದಿದ್ದ 300 ರೂಪಾಯಿ ಅದ್ರಾಗ. ನೀ ಬರ್ಲಾರ್ದಕ್ಕ ಅಲ್ಲಿ ಇದ್ದ ಲಾಯರ್ ಎಲ್ಲರಿಗೆ ಸಿಟ್ಟು ಬಂದು ನಿನ್ ಮೇಲೆ PL ಕೇಸ್ ಹಾಕಿ ನಿನ್ನ ದೇಶದ್ರೋಹಿ ಮಾಡ್ಬಿಟ್ರಲ್ಲ ಇವಾಗ.
ಇನ್ಮೇಲೆ ನಿನ್ನ ಏನಿದ್ರು ಮನಿ ಮತ್ತೆ ಪ್ರಾಪರ್ಟಿ ಏನೇನಿದ್ರು ಕೂಡ ಗೌರ್ಮೆಂಟ್ ತಗೊಂಡ್ಬಿಡ್ತೈತ್ಲೆ ಜೀವನ ತಗೊಂಡಪ್ಪ ಯಪ್ಪ ನೀವ